ನಿನ್ನೆ ರಾಜ್ಯಾದ್ಯಂತ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಮಾಡಿದರು. ಅರ್ಥಾತ್ ರಾಜ್ಯದ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ನಡೆಸಿದರು. ಹಾವೇರಿಯಲ್ಲೂ ಕೂಡ ದಾಳಿಯಾಯಿತು. ಇಬ್ಬರು ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ, ಕಚೇರಿ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕಂತೆ ಕಂತೆ ಹಣ, ಕೇಜ್ಗಟ್ಟಲೆ ಬಂಗಾರ, ಕೈ ಹಾಕಿದಲ್ಲೆಲ್ಲ ಆಸ್ತಿ ಪತ್ರ ಸಿಕ್ಕಿದೆ. ಹಾಗಾದರೆ ಆ ಇಬ್ಬರು ಅಧಿಕಾರಿಗಳು ಯಾರು? ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಸಿಕ್ಕಿದ್ದೇನು? ಬನ್ನಿ ನೋಡ್ಕೊಂಡು ಬರೋಣ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಪೊಲೀಸರ ಶಾಕ್. ಪ್ಲಾಸ್ಟಿಕ್ ಕವರ್ನಲ್ಲಿ ಲಕ್ಷ ಲಕ್ಷ ಹಣ ಹಾಕಿ ಎಸೆದ ಅಧಿಕಾರಿ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಎಡಬ್ಲ್ಯೂಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಎಡಬ್ಲ್ಯೂ ಮನೆ ಮತ್ತು ಕಚೇರಿಯ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದು, ಲೋಕಾಯುಕ್ತ ಪೊಲೀಸರನ್ನ ನೋಡಿದ ಎಡಬ್ಲ್ಯೂ ಕಾಶಿನಾಥ್ ಭಜಂತ್ರಿ ಕುಟುಂಬದ ಸದಸ್ಯರು 9 ಲಕ್ಷ ರೂಪಾಯಿ ಹಣವನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಕಟ್ಟಿ ಬಾತ್ರೂಮ್ ಕಿಟಕಿಯಿಂದ ಹೊರಗೆಸೆದಿದ್ದಾರೆ. ಅಲ್ಲದೆ 2 ಲಕ್ಷ ರೂಪಾಯಿ ಹಣವನ್ನ ಬೆಡ್ಶೀಟ್ ನಲ್ಲಿ ಕಟ್ಟಿಟ್ಟಿದ್ರು. ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿ 20 ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾವೇರಿ ನಗರದ ಇಜಾರಿ, ಲಕಮಾಪುರ ಮತ್ತು ಬಸವೇಶ್ವರ ನಗರದಲ್ಲಿ ಕಾಶಿನಾಥ್ ಭಜಂತ್ರಿಗೆ 2 ಐಷಾರಾಮಿ ಮನೆಗಳಿದ್ದು ಪತ್ತೆಯಾಗಿದೆ. ಮನೆಯಲ್ಲಿ 2 ಕಾರು, 3 ಮೋಟಾರ್ ಸೈಕಲ್, 4 ಎಕರೆ ಅಡಿಕೆ ತೋಟ, 1 ಫಾರ್ಮ್ ಹೌಸ್ ಸೇರಿದಂತೆ 300 ಗ್ರಾಂ ಬೆಳ್ಳಿ, 150 ಗ್ರಾಂ ಚಿನ್ನವನ್ನ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾವೇರಿ ಸೇರಿದಂತೆ ಕಾಶಿನಾಥ್ ಭಜಂತ್ರಿಗೆ ಸಂಬಂಧಿಸಿದ 5 ಕಡೆ ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಒಟ್ನಲ್ಲಿ ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದು, ಕಾಶಿನಾಥ್ ಭಜಂತ್ರಿಯನ್ನ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗ ಬಂಧನ ಕೋಪಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರು ಭ್ರಷ್ಟ ಅಧಿಕಾರಿಗೆ ಶಾಕ್ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.